ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಉಪಚುನಾವಣಾ ಪ್ರಚಾರ ಬಿರುಸುಗೊಂಡಿದೆ. ಜೆಡಿಎಸ್ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ಪರ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಬಿರುಸಿನ ಪ್ರಚಾರ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಅಶೋಕ್ ಮತ್ತು ಜೆಡಿಎಸ್ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ಜಂಟಿ ಸಭೆ ನಡೆಸಿ ಮತಯಾಚಿಸಿದ್ರು. ಈ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಹಣದುಬ್ಬರ, ಬೆಲೆ ಏರಿಕೆ ಸೇರಿದಂತೆ ಎಲ್ಲ ರಂಗಗಳಲ್ಲೂ ವಿಫಲವಾಗಿರುವ ಕಾಂಗ್ರೆಸ್ ಕಿತ್ತೊಗೆಯಲು ಪಣ ತೊಡಲಾಗಿದೆ. ಹೀಗಾಗಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗೆ ಬಿಜೆಪಿ ಬಹಿರಂಗ ಬೆಂಬಲ ನೀಡುತ್ತಿರುವುದಾಗಿ ಹೇಳಿದರು. ಇದೇ ವೇಳೆ ಮಾತನಾಡಿದ ಅನಿತಾ ಕುಮಾರಸ್ವಾಮಿ ಬಹಿರಂಗ ಬೆಂಬಲ ನೀಡಿರುವ ಬಿಜೆಪಿ ನಾಯಕರಿಗೆ ಕೃತಜ್ಞತೆ ಸಲ್ಲಿಸಿದರು. ಮಹಿಳೆಯರ ಪರ ದನಿಯಾಗಿ ಕೆಲಸ ಮಾಡಲು ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ರು. ಯಾವ ರೀತಿ ಅವಮಾನ ಮಾಡ್ತಾ ಇದ್ದಾರೆ ಇವತ್ತು ದೇಶಕ್ಕೆ ಅಂತಂದ್ರೆ ಬಡವರಿಗೆ ಬೆಲೆ ಸಿಗ್ತಾ ಇಲ್ಲ. ಇವತ್ತು ಮೊದಲು ಹಿಂದೆ ವಾಜಪೇಯಿ ಇದ್ದಾಗ ಎರಡೆರಡು ಸಿಲಿಂಡರ್ ತಗೊಂಡೋಗಿ ಮನೆಗೆ ಅಂತ ಇದ್ರು, ಮೂರನೇದು ಬೇಕಾದ್ರೆ ತಗೊಂಡೋಗಿ ಅಂತ ಇದ್ರು. ಈಗ ಸಿಲಿಂಡರ್ ಕಿತ್ಕೊಂತ ಇದ್ದಾರೆ. ಇವತ್ತು ಸೀಮೆ ಎಣ್ಣೆ ಬೆಂಗಳೂರಲ್ಲಿ ಕೊಡಕ್ಕೆ ಸಿಗ್ತಾ ಇಲ್ಲ, ಸೀಮೆ ಎಣ್ಣೆ ಸಿಗ್ತಾ ಇಲ್ಲ. ಕೇಂದ್ರದಲ್ಲಿ ಅವರೇ, ರಾಜ್ಯದಲ್ಲಿ ಅವರೇ, ಗಮನ ಇಟ್ಕೊಳ್ಳಿ, ಸೀಮೆ ಎಣ್ಣೆ ಸಿಗ್ತಾ ಇಲ್ಲ. ಬಿಪಿಎಲ್ APL ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು APL ದಾರರ ಅಕ್ಕಿ ಕಿತ್ತಾಕಿದ್ದಾರೆ, ನೆಕ್ಸ್ಟ್ BPL ಅವ್ರಿಗೂ ಕಿತ್ತಾಕ್ತಾರೆ. ನೆಕ್ಸ್ಟ್ ಕಿತ್ತಾಕ್ತಾರೆ ನೋಡಿ ಇದು. ಯಾಕಂದ್ರೆ APL ಅವರು ಮಧ್ಯಮ ವರ್ಗದವರು, ಬಡವರು. ಯಾರಿಗೆ ರೇಷನ್ ಕಾರ್ಡ್ ಸಿಗ್ಬೇಕಾಯ್ತು ಅವ್ರಿಗೆ ರೇಷನ್ ಕಾರ್ಡ್ ಸಿಗಲ್ಲ. ಬಿಜೆಪಿ ಪಕ್ಷದವರು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಾನು ಅಶೋಕ್ ಅವರಿಗೆ ಮತ್ತೆ ಕೃಷ್ಣಪ್ಪ ಅವರಿಗೆ ಚಿರಋಣಿಯಾಗಿದ್ದೇನೆ. ಹಿಂದೆ ಈ ಕ್ಷೇತ್ರವನ್ನು ನನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪ್ರತಿನಿಧಿಸಿದ್ರು. ಸಾಕಷ್ಟು ಒಳ್ಳೆ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿನೂ ಅವರು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಜೊತೆಗೆ ನಮ್ಮದೇ ಸಮ್ಮಿಶ್ರ ಸರ್ಕಾರ ಇತ್ತು, ಕೊಯ್ಲೇಷನ್ ಗವರ್ಮೆಂಟ್ ಇದ್ದಾಗ ಆಗಿರುವಂತ ಕೆಲಸ ಇದು ಬಹುಶಃ ಇನ್ ಯಾವಾಗ್ಲೂ ನಮ್ಮ ರಾಜ್ಯದಲ್ಲಿ ಆಗಿರ್ಲಿಲ್ಲ ಅಂತೇಳಿ ನನ್ನ ಭಾವನೆ. ಈಗ ನೀವು ಗಮನಿಸ್ತಾ ಇದ್ದೀರಿ, ಈಗಿರುವಂತ ಕಾಂಗ್ರೆಸ್ ಸರ್ಕಾರ ಅದರ ವೈಫಲ್ಯಗಳ ಬಗ್ಗೆ ಈಗಾಗಲೇ ನಮ್ಮ ಅಶೋಕ್ ಅವರು ಮಾತನಾಡಿದ್ದಾರೆ. ನೀವು ತರಕಾರಿ ಬೆಲೆ ಏರಿಕೆ, ಹಾಗೆ APL ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿದ್ದಾರೆ. BPL ಕಾರ್ಡ್ಗಳನ್ನ ಅರ್ಹತೆ ಇರುವಂತವ್ರಿಗೆ ಕೊಟ್ಟಿಲ್ಲ. ಹೋದ ಕಡೆ ಎಲ್ಲ ರೇಷನ್ ಕಾರ್ಡ್ ನಮಗೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತೇಳಿ ಮಹಿಳೆಯರು ನಮಗೆ ಅವ್ರ ಅಳೆನ್ ತೋಡ್ಕೋತಾರೆ. ಇನ್ನು ಡೀಸೆಲ್ ಬೆಲೆ ಏರಿಕೆ, ಬಸ್ ದರ ಏರಿಕೆ, ಇನ್ನು ಹಲವಾರು ವೈಫಲ್ಯಗಳೇ ಎದ್ದು ಕಾಣುತ್ತೆ ಈ ಸರ್ಕಾರದ್ದು. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡರದ್ದು ವೈಫಲ್ಯಗಳು ಎದ್ದು ಕಾಣುತ್ತೆ. ದಯವಿಟ್ಟು ಇದನ್ನು ಧಿಕ್ಕರಿಸಿ ನಮಗೆ ಸಹಕಾರ ಕೊಡಿ. ಈ ಬರುವ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿ ಮುಂದೆ ಮಹಿಳೆಯರ ಗಟ್ಟಿ ದನಿಯಾಗಿ ದೆಹಲಿಯಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ನನಗೊಂದು ಅವಕಾಶವನ್ನು ಮಾಡಿಕೊಡಿ ಅಂತ ನಮ್ಮಲ್ಲೆಲ್ಲ ಮನವಿ ಮಾಡ್ತೇನೆ.